ಕಾನೂನುಗಳಿದ್ದಾವೆ ಅದು ಪೂರಕ ಮಾಡಲಿ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದ ಸೋಲುಗಳನ್ನು ಎಲ್ಲೆಲ್ಲಿ ಸೋತದ ಏನು ಮಾಡಿದೆ ಅನ್ನೋದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳು ಇದೇನು ಕಾನೂನು ಅದಲ್ಲ, ಇದು 2025 ಇದೇನಪ್ಪ ಅಂದ್ರೆ ನಮಗೆಲ್ಲರಿಗೂ ಒಂದು ರೀತಿಯಿಂದ ಅಪಾಯ ತರುವಂಥ ವಿಷಯ ಅದ. ಮತ್ತು ಅದರಲ್ಲೂ ಇವರು ಟಾರ್ಗೆಟ್ ಇಟ್ಟು ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂಗಳಲ್ಲಿ ಒಂದಿಷ್ಟು ನೇರವಾಗಿ ಮಾತಾಡುವಂಥ ಜನರನ್ನು ಈ ಕ್ಲೌಸಲ್ಲಿ ಹಿಡಿದಿಟ್ಟ ಅವ್ರಿಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಿದಾವೆ. ಅದಕ್ಕೆ ಇದು ಪೊಲೀಸ್ ರಾಜ್ಯ ಆಗ್ತದೆ ಬೇಡ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಮ್ಮ BJPಗರ ಅಭಿಪ್ರಾಯದಲ್ಲಿ ಇದು ಏನಪ್ಪ ಅಂತಂದ್ರೆ ಈಗಿದ್ದ ಕಾನೂನು ಅದಾವ ಬೇಡ, ಮತ್ತು ಇವು ದ್ವೇಷ ಭಾಷಣ ಅಥವಾ ದ್ವೇಷ ಅಪರಾಧಗಳನ್ನು ಹತ್ತಿಕ್ಕೋದಕ್ಕಾಗಿ ಇದು ಕಾನೂನು ಮೇಲೆ ನಡೀತದೆ ಅನ್ನುವಂಥದ್ದು ಫುಲ್ ಫೋರ್ಸ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಅನೇಕ ಸಾಕ್ಷಿಗಳನ್ನ ಉದಾಹರಣೆಗಳನ್ನು ಸಹಿತ ಕೊಟ್ಟಿದ್ದಾರೆ. ಇನ್ನು ಗೆಲುವದವ್ರು ಏನು ಮಾಡ್ತಾರೆ ನೋಡೋಣ ಅದನ್ನು. ಆದರೆ ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ, ಹೋಗಿ ಹೇಳಿ ಭೇಟಿ ಆಗಲಿ ಮಾತಾಡಲಿ ಹೇಳ್ಕೊಳ್ಳಿ ಪಾಪ ಏನು ತಪ್ಪಿಲ್ಲ. ನಾವು ಅದಕ್ಕೆ ಚರ್ಚೆ ಮಾಡಿದ್ವಿ, ಮತ್ತೂ ಚರ್ಚೆ ಮಾಡೋಕ್ಕೆ ಹಿಡಿದ್ವಿ ನಾವು. ಮತ್ತು ಜೊತೆಗೆ ಏನಾದರೂ ಮರಳಿ ಇದುವರೆಗೆ ಕಳಿಸಿಲ್ಲ ನಮ್ಮ ರಾಜ್ಯಪಾಲರು, ಕಳಿಸಿದ್ರೆ ನಾವು ಭೇಟಿಯಾಗಿ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ. ಯಾಕಂದ್ರೆ ಅದು ಭಾಳ ಅನಿವಾರ್ಯ ಇದೆ. ಈಗಷ್ಟೇನು ಕೇರಳ ನಮ್ಮ ಕರಾವಳಿ ಏರಿಯಾ ಒಂದಿಷ್ಟು ಕಂಟ್ರೋಲಿಗೆ ಬಂದದ, ಶಾಂತಿ ಸುವ್ಯವಸ್ಥೆಯಲ್ಲೇ ಕಂಡು ಬರ್ಲಿಕ್ಕತ್ತದ. ಕಾರಣಷ್ಟ ದ್ವೇಷ ಭಾಷಣ ಮಾಡೋರು ನಾವು ಹಿಡಿದು ಶಿಕ್ಷೆ ಕೊಡ್ತೀವಿ ಅಂದ ತಕ್ಷಣ ಎಲ್ಲರೂ ತಮ್ಮ ಧ್ವನಿಗಳನ್ನು ಸಣ್ಣ ಮಾಡ್ಕೊಂಡಿದ್ದಾರೆ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಅಂತೇಳಿ ಕರಾವಳಿದ್ರೆ ಉದಾಹರಣೆ ಕೊಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ಜನ ಸಾಯ್ತಾಯಿದ್ರು, ವರ್ಷಕ್ಕೆ ಏನಾಗ್ತಿತ್ತು ಪರಿಸ್ಥಿತಿಯಲ್ಲೇ. ಮತ್ತು ಹಾಗೆ ಬಿಟ್ಟಿದ್ರೆ ಇವತ್ತಿನ ಪರಿಸ್ಥಿತಿ ಏನಿರ್ತಿತ್ತು. ಮತ್ತು ಹಿಂದಿನ ಕಾನೂನುಗಳ ಮ್ಯಾಲಿಂದಲೇ ಇದು ರಿಪೇರಿ ಆಗ್ತಿತ್ತು.